ಸೊಸೆ ಸೊಸೆ ಏನ್ ಮಾಡ್ತಾ ಇದ್ದೆ ಒಳಗೆ ಬಾರ ಇಲ್ಲ ಆಚೆಗೆ. ಬೆಳಗ್ಗೆ 9 ಗಂಟೆ ಎದ್ದು ಆಚೆಗೆ ಬರ್ಲಿಲ್ಲ, ಬಾಗ್ಲಿಗೆ ನೀರ್ ಹಾಕ್ಲಿಲ್ಲ ನೀನು. ಎದ್ದಾರೆ ಬೆಳಗ್ಗೆನೆ ಅದೇನು ವಟ ವಟ ಅಂತ ಸುಮ್ಮನೆ ಇರುತ್ತೆ. ಬರ್ತೀನಿ, ಎದ್ದಿದ್ದೀನಿ ಕಣ. ಬೆಳಿಗ್ಗೆ ಸುಪ್ರಭಾತ ಕೇಳಿಸ್ಕೊತೀವೋ ಇಲ್ವೋ, ನಿಂದಂತೂ ಕೇಳಿಸ್ಕೊಬಿಡ್ತೀವಿ ನಾವು. ಇದೇನತ್ತೆ ಬೆಳಗ್ಗೆನೆ ವಟ 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 ಅಂತ ಇದೆಯಲ್ಲ? ಲಕ್ಷ್ಮಕ್ಕನ್ ಮಂತಕ್ಕೆ ಹೋಗ್ಬಿಟ್ಟು ಲಕ್ಷ್ಮಕ್ಕನ್ನ ಒಂದ್ ಆಳ್ ಬರ್ಬೇಕಂತೆ ಅಂತ ಕೇಳ್ಕೊ ಬಂದಿಯಾ? ಯಾವತ್ತತ್ತೆ? ಏನು ಮಾಡಕತ್ತೆ? ಒಂದಿಷ್ಟು ಹೊಲದಲ್ಲೇ ಕೂದಾಕ್ಬಿಡಣ. ಯಾವತ್ತತ್ತೆ? ಮಂಗಳವಾರ ಕಣೆ. ಅಯ್ಯೋ, ಲಕ್ಷ್ಮಕ್ಕರೆಲ್ಲ ರೆಸಾರ್ಟ್ಗೆ ಹೋಗಕ್ಕೆ ಪ್ಲಾನ್ ಮಾಡ್ಕೊಂಡವ್ರೆ ಕಣತ್ತೆ. ಅವರೆಲ್ಲಿ ಬಂದರು? ಅವ್ರು ಬರಲ್ಲ ಕಣ್ತಗೋ. ಎಲ್ಗೋಗಕ್ಕೆ? ಹೊಸ ವರ್ಷಕ್ಕೆ ಪಾರ್ಟಿ ಮಾಡೋಕ್ಕೆ ರೆಸಾರ್ಟ್ಗೆ ಹೋಯ್ತಾರಂತವ್ರೆಲ್ಲ. ಇವಳು ಹಂಗೆ ಅಂತಿದ್ಲು ಲತಕ್ಕ. ಗೃಹಲಕ್ಷ್ಮಿ ದುಡ್ಡು ಬಂದದಲ್ಲ, ಅದಕ್ಕೆ ಎಲ್ಲರೂ ಪಾರ್ಟಿ ಮಾಡೋಕೆ ಹೋಯ್ತೀನಿ ಅಂತ ಹೇಳ್ತಾ ಇದ್ರು ಕಣತ್ತೆ. ನನ್ನ ಮಾತು ಕೇಳಿದ್ವಲ್ಲೇ, ಅವಳೇ ಓದಳಂತೆ. ರೆಸಾರ್ಟ್ ಅಂದ್ರೆ ಏನು? ಅಯ್ಯೋ, ಅವರೇ ಊಟ, ಮನೆಗೆ ಕೊಳ್ಳೋಕೆ ರೂಮು, ಸ್ವಿಮ್ಮಿಂಗ್ ಪೂಲು, ಆಟ ಎಲ್ಲ ಆಡಿಸ್ತಾರ ಅಂಥದ್ದು. ಅಲ್ಲೆಲ್ಲ ಓದಳ ಅವಳು? ಸರಿ ಬಿಡು, ನಾನೇ ಕೇಳ್ಕೊಬತ್ತೀನಿ ಎಲ್ಲಿ ಏನು ಯಾಕೆ ಅಂತ. ಬಂದಳಂಗೆ ಕಣತ್ತೆ, ನೀನೇ ಹೋಗಿ ಕೇಳು. ಇದೇನಮ್ಮ ಒಬ್ರು ಕಾಣವಲ್ರು ಮನೇಲಿ? ಲಕ್ಷ್ಮಿ ಲಕ್ಷ್ಮಿ ಇದೇನೆ? ಯಾರವ್ರು? ನಾನ್ ಕಣೆ, ತಿಮ್ಮಜ್ಜಿ. ಓ ತಿಮ್ಮಜ್ಜಿನೇ, ಬಂದೆ ರಜ್ಜಿ. ಇದ್ಯಾಕಮ್ಮ ಒತ್ತಂತೆ ನಮ್ಮಂತಕ್ಕೆ ಬಂದ್ಬಿಟ್ಟಿದ್ದೀನಿ ನೀನು ಇವತ್ತ? ಮಂಗಳವಾರ ಎರಿಬೇಳೆ ಒಳಕೋದಾಕ್ತಿ ಬಂದೇನೆ ಒಂದಾಳು. ಅಯ್ಯೋ, ಮುಂದಿನ ನಾನು ಫುಲ್ಲು ಬಿಜಿ ಕಣಜ್ಜಿ. ನಾನು ಬರಲ್ಲ ಕಣಮ್ಮ ಎಲ್ಲಿಗೆ. ನಾನು ಎಲ್ಲರೂ ಇದ್ಕೋಗೋಣ ಅಂತ ಅನ್ಕೊಂಡಿದ್ದೀವಿ ರೆಸಾರ್ಟ್ಗೆ. ನೀನು ಬಂದೀಯಾ? ಯಾವ ರೆಸಾರ್ಟ್ ಅವ? ಏನು ಕೊಟ್ಟಾರಲ್ಲಿ? ಅವ್ರೇನೋ ಕೊಡಲ್ಲ ಕಣಮ್ಮ, ನಾವೇ ಕೊಟ್ಬಿಟ್ಟು ಹೋಗ್ಬೇಕು. ದುಡ್ಡು ಕೊಟ್ಬಿಟ್ಟು ಹೋಗ್ಬಿಟ್ಟು ಇದ್ಬಿಟ್ಟು ಚೆನ್ನಾಗೇ ಮಾಡಿರ್ತಾರೆ, ತಿನ್ಬಿಟ್ಟು ಮನ್ಗಿದ್ದು ಬೆಳಗ್ಗೆ ಬರೋದು. ಎಷ್ಟೆಷ್ಟು ದುಡ್ಡು? 2,000 ಕಣಮ್ಮ. ಗೃಹಲಕ್ಷ್ಮಿ ದುಡ್ಡು ಬಂದದಲ್ಲ, ಅದ್ರಲ್ಲಿ ಹೋಗ್ಬಿಟ್ಟು ಬರೋಣ ಬಾ. ಅವ್ವ, ಒಂದು ದಿವಸಕ್ಕೆ 2,000 ರೂಪಾಯಿನಾ? ಉಕ್ಕಣಮ್ಮ. ಅವರಲ್ಲಿ ಸ್ವಿಮ್ಮಿಂಗ್ ಪೂಲು, ಆಮೇಲೆ ಊಟ, ಚಿಕನು, ಮಟನು, ಆಮೇಲೆ ಎಣ್ಣೆ, ಆಮೇಲೆ ಎಲ್ಲ ಕೊಡ್ತಾರೆ ಕಣಮ್ಮ. ಡ್ಯಾನ್ಸ್ ಆಡೋಕ್ಕೆ ಅವೆಲ್ಲ, ಏನು ರೂಮು ಮನೆ ಕಳಕ್ಕೆ ಎಲ್ಲ ಕೊಡ್ತಾರೆ ಕಣಮ್ಮ. ಯವ್ವ, ಅಂದ್ಬಿಟ್ಟು 2,000 ರೂಪಾಯಿ ಕೊಟ್ಟು ಒಂದು ದಿವಸಕ್ಕೆ ಹೋಯ್ತಾ ಇದ್ದೀರಾ? ಯಾರ್ಯಾರು ಹೋಯ್ತಾ ಇದ್ದೀರಿ? ನಾನುವೇ ಲತಾನುವೇ ಮಾತಾಡ್ಕೊಂಡಿದ್ದೀವಿ ಹೋಗೋಣ ಅಂತ. ಯಾರು ಬರಲಿ ಬರದೇ ಹೋಗ್ಲಿ ಹೋಯ್ತೀವಿ. ನಾನು ನಿನ್ನ ಕೇಳೋಕೆ ಬರೋಣ ಇವತ್ತ ಅಂತಿದ್ದೆ, ಅಷ್ಟೊತ್ತಿಗೆ ನೀನೇ ಬಂದಿದ್ದಿ. ಹೆಂಗಿರ್ತದೆ ಗೊತ್ತೇನಮ್ಮ? ಸಖತ್ತಾಗಿರ್ತದೆ. ಫುಲ್ ಜಾಲಿ ಜಾಲಿ ಖಾಲಿ ಮಾಡ್ಕೊ ಬರ್ಬೋದು. ಚೆನ್ನಾಗಿರ್ತದೆ ಕಣ್ ಬಾ, ನೀನುವೇ ಆಟ ಆಡ್ಕೊಂಡು ಬರೋಣ. ಯವ್ವ, ನಾನಲ್ಲ ಕಣಮ್ಮ, ಹೋಗ್ಬಿಟ್ಟು ಬಂದ್ರಿ ನೀವು. ಸ್ಯಾಟರ್ಡೆ ಸಲ ಎಲ್ಲ ನೋಡ್ಬಿಟ್ಟು ಸಾಯಿ ಬಾ ಹೋಗಿದ್ದು ಬರೋಣ ಕಣ. ಅಯ್ಯೋ ತಡೆಯವ, ಕೇಳ್ತೀನಿ ನನ್ನ ಮಗನ ಕೇಳನ್. ಎಲ್ಲರೂ ಹೋಗೋಣ ಬಾ. ನಾನು ಪಾರಕ್ಕಂದು ಹೇಳ್ತೀನಿ, ಆಮೇಲೆ ಇವಳಿಗೂ ಹೇಳ್ತೀನಿ, ಎಲ್ಲರೂ ಹೋಗಿದ್ದು ಬರೋಣ ಕಣ. ನೋಡ್ತೀನಿ ತಡೆಯವ. ಅನ್ಬೇಡ ಬಾ, ಚೆನ್ನಾಗಿರ್ತದೆ ಕಣ. ಅಲ್ಲೆಲ್ಲ ಓಡಾಡ್ಕೊ ಬರೀವಿ ಬಾ. ಹಂಗೆ ಇವ್ರ ಮಂತಕ್ಕೆ ಹೋಗ್ಬಿಟ್ಟು ಬರೋಣ, ಕೆಂಪಕರ ಮಂತಕ್ಕೆ. ಅವಳು ಬತ್ತೀನಿ ನಿಂತಿದ್ಲು, ಬಂದಳೆ, ಹಂಗೆ ಕೇಳ್ಕೊ ಬರೋಣ. ಸರಿ ನಡಿಯವ, ಬರ್ತೀನಿ ನಾನು. ಅಲ್ಲೇ ಹಲಾಸನ ಮನೆ ತಗೋತೀನಿ. ಹೇಳುವೆ ಲಕ್ಷ್ಮಕ್ಕ, ತಿಮ್ಮಮ್ಮ ಕರ್ಕೊಂಡು ಎಲ್ಲ ಹೋಯ್ತಾ ಇದೆಯಲ್ಲ? ಅಯ್ಯೋ ಇಲ್ಲ ಕಂದೆ ಕಣ್ ಬಾರಕ್ಕ, ಶಾದಕರ ಮಂತಕ್ಕೆ ಹೋಗೋಣ ಅಂತ. ಏನವ ಶಾದಕರ ಮಂತ ಕೆಲಸ ಇವತ್ತ? ಅಯ್ಯೋ ಏನಿಲ್ಲ ಕಣಕ್ಕ, ಅದೇ ಹೊಸ ವರ್ಷಕ್ಕೆ ಪಾರ್ಟಿ ಮಾಡೋಣ ಅಂತಿದ್ದೀವಿ. ಅದಕ್ಕೆ ಅವಳು ಬಂದಳೆ ಅಂತ ಕೇಳೋಣ ಅಂತ ಹೋಯ್ತಾ ಇದ್ದೀನಿ ಕಣಕ್ಕ. ನೀನು ಬಂದಿಯಕ್ಕ? ಎಲ್ಲಿ ಹೋಯ್ತಾ ಇದ್ರಿ ಮಗ? ಪಾರ್ಟಿ ಎಲ್ಲಿ ಮಾಡಿರಿ? ಏನೇನು ಮಾಡಿರವ? ತಿಮ್ಮಜ್ಜಿನೂ ಬಂದದೆ ಪಾರ್ಟಿ ಮಾಡೋಕ್ಕೆ? ಅಯ್ಯೋ ನಾನಿಲ್ಲ ಕಣವ, ಬಾ ಬಾ ಅಂತ ಅವಳೆ. ನಾನು ಇನ್ನು ನನ್ನ ಮಗನು ನಮ್ಮ ಮನೆ ಅಪ್ಪನೂ ಕೇಳಬೇಕು, ಏನಂದರೋ ಗೊತ್ತಿಲ್ಲ. ಬರ್ತದೆ ಕಣ್ ಬಾ ತಿಮ್ಮಮ್ಮನವೇ, ನೀನು ಬಾ. ಎಣ್ಣೆ ರೆಸಾರ್ಟ್ಗೆ ಹೋಗೋಣ ಕಣ, ಎಣ್ಣೆ ಎಲ್ಲ ಇರ್ತದೆ. ಬಾಡು ತಿನ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊ ಬರೋಣ. ಯವ್ವ, ರೆಸಾರ್ಟ್ಗೆ ಹೋಗ್ತಾ ಇದ್ದೀರಾ ನೀವೆಲ್ಲ? ಅಯ್ಯೋ ಶಿವನೇ ಹೋಗು. ಯವ್ವ, ನನ್ನ ಮಗನ ಒಂದ್ಸಲ ಕರ್ಕೊಂಡೋಗಿದ್ದ ಕಣೆ. ನನ್ನೂ ಚೆನ್ನಾಗಿತ್ತು ರೆಸಾರ್ಟಲ್ಲಿ. ಅಲ್ಲೆಲ್ಲ ಈಜಾಡೋಕ್ಕೆಲ್ಲ ಇದಿರ್ತದೆ, ಮನೆ ಕೊಳಕ್ಕೆಲ್ಲ ಜಾಗ ಇರ್ತದೆ. ರಾತ್ರಿ ಹೊತ್ತು ಇದೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿಸ್ತಾರೆ, ಮಳೆಯೆಲ್ಲ ಬರೋ ಥರ ಇದು ಮಾಡೋರೆ ಕಣೆ. ಅಲ್ಲಿ ಹೋಗ್ತಾ ಇದ್ದೀರಾ? ನೋಡು ಅಲ್ಲೇ ಹೋಯ್ತಾರದು ನಾವೆಲ್ಲ. ಬಂದಿಯಾ ನೀನುವೇ? ಬರಬೇಕು. ನಾನು ಬತ್ತಿಕೊಂಡು ತಗೋ, ನನಗೂ ಇಷ್ಟ ಕಣ ಅದೆಲ್ಲ. ಒಳ್ಳೆ ಕೆಲಸ ಮಾಡ್ತಿದ್ದೆ ಕಣೆ ಲಕ್ಷ್ಮಕ್ಕ ನೀನು. ಎಲ್ಲಾರು ಊರು ಹೆಂಗಸ್ನೆಲ್ಲ ಸೇರಿಸು, ಹೋಗಿದ್ದು ಬರೋಣ. ಆದರೆ 2,000 ಆಗೋಗ್ಲೆ ತೆಗೆ. ಎಷ್ಟೆಷ್ಟಂತೆ ದುಡ್ಡು ವಿಚಾರಿಸಿದೆಯಲ್ಲ ನೀವೇ? ಅದೇ 2,000 ಆಗ್ಬೋದು. ಗೃಹಲಕ್ಷ್ಮಿ ದುಡ್ಡು ಬಂದದಲ್ಲ, ಅದಕ್ಕೆ ಎಲ್ಲರೂ ಹೋಗಿದ್ದು ಬರೋಣ ಅಂತ.
ಹ್ಞೂ ಸರಿ ಕಣ್ ನಡಿ. ಯಾರು ಹೋಗಿದ್ದು ತಿರ್ಗಾಡ್ಕೊಂಡು ಒಂದಿವ್ಸ ಬರೋಣ ಕಣ. ಏನು ಊರೊಳಗೆ ಯಾವಾಗಲೂ ಇದು ಸತ್ತವು. ಏನ್ರಿ ಮಗ ಎಲ್ಲ ಗುಂಪು ಕಟ್ಕೊಂಡು ಮನೆ ಹತ್ರ ನಿಂತ್ಬಿಟ್ಟಿದ್ದೀರಿ? ಯಾಕ್ರವ ಏನು ಬಂದಿದ್ದೀರಿ? ಈ ಪಟೇಲಪ್ಪ ನಿಂಡ್ರು ಬೇರೆ ಕೈ ಬಾಯಿ ತಿರ್ಕೊಂಡು ನಗಾಡ್ಕೊಂಡು ನಿಂತೊಳಲ್ಲ, ಯಾಕ್ರವ ಏನ್ರವ ಸಮಾಚಾರ? ಯಾಕಮ್ಮ ಹಂಗಂತೀಯಲ್ಲ ಪಟೇಲಪ್ಪ ನಿಂಡ್ರು ಅಂತ? ಜಯಮ್ಮ ನಮ್ಮ ಚೆನ್ನಾಗಿ ಆಯ್ತು ಹೇಳವ, ನಿಮ್ಮ ಪಟೇಲಪ್ಪ ನಿಂಡ್ರಲ್ವೇ ಅದಕ್ಕೆ ಹಂಗೆ ಅಂದೆ ಕಣ. ಎಲ್ಲರೂ ರೆಸಾರ್ಟ್ಗೆ ಹೋಯ್ತೀವಿ ಬಂದಿಯಾ ಹೊಸ ವರ್ಷದ ಇದು ಮಾಡೋಕ್ಕೆ? ಅಯ್ಯೋ ಹೊಸ ವರ್ಷದ ಸೇಲ್ ಬರೋಕ್ಕದವ. ಮನೆ ತಾರಿಸಿ ಕಸ ಗುಡಿಸಿ ಒರೆಸಿ ದೀಪ ಚಕ್ಕಿಲ್ವವ ಹೊಸ ವರ್ಷ. ಎಲ್ಲೂ ಹೋಗಲ್ಲ ಕಣವ ನಾನು. ಆಳು ಕಾಳು ಇಲ್ಲೂ ಹೋಗಲ್ಲ. ಆಳುಗಳೇನು ಕರಿಬೇಡ ಹೊಸ ವರ್ಷದ ದಿನ ನನ್ನ. ಅಯ್ಯೋ ನಿನ್ನ ಬೈಂಗ್ ಮಣ್ಣಾಕ ನಾನು ಆಳೆಲ್ಲ ಕರೆದಿದ್ದು ರೆಸಾರ್ಟ್ಗೆ ಹೋಗೋಣ ಬಾ ಪಾರ್ಟಿ ಮಾಡೋಕ್ಕೆ ಅಂತ. ಮನೆ ಎಲ್ಲ ಮಾಡ್ಕೊಂಡಲ್ಲ ಮಗ ನೀನು ಬರ್ತಡೇ ಗಿರ್ತಡೆ ಅಂತ ಜೋರಾಗೆ ತಿರ್ಗಾಲಿ ಏನು ಮಾಡ್ಕೊಂಡಿಯವ? ದುಡ್ಡಲ್ಲಿ ಮಡಗಿದ್ದೀಯ ಜಯ? ಅಷ್ಟೊಂಥರ ಖರ್ಚು ಮಾಡ್ತೀಯಲ್ಲ ನೀನು? ಕೇಳತ್ಕ ಫಸ್ಟು ಎಲ್ಲರೂ ಇಟ್ಕೊಯ್ತಾ ಇದ್ದೀವಿ ಹೋಟ್ಲಿಗೆ ಊಟ ಮಾಡ್ಕೊಂಡು ಅಲ್ಲೇ ಉಣ್ಬಿಟ್ಟು ತಿಂದ್ಬಿಟ್ಟು ಇದ್ಬಿಟ್ಟು ಡ್ಯಾನ್ಸು ಮಸ್ತಿ ಮಾಡ್ಕೊಬರೋಣ ಅಂತ ಬಂದಿ ಅಂತ ಕೇಳ್ತಾರದು ಹೊಸ ವರ್ಷ ದಿನ. ಓ ಹಂಗವ? ಎಷ್ಟು ರೂಪಾಯಿ ದುಡ್ಡು? 200 300? ಅಯ್ಯೋ ನೀನು ಅಣ್ಣ ಎತ್ತ ಮುತ್ಕಿ 200 ರೂಪಾಯಿ 300 ರೂಪಾಯಿಗೆ ಯಾರು ಕರ್ಕೊಂಡೋದಾರೆ ನಿಮ್ಮ ಮುತ್ಕಿ ನಿನ್ನ? ಓ ಕಣಮ್ಮ 200 300 ರೂಪಾಯಿ ಹೇಳ್ತಾ ಇದ್ದೀರಮ್ಮ ನೀನು. ಇದೇನಮ್ಮ ನಗಬೇಕೋ ಅಳ್ಬೇಕೋ ಒಂದು ಗೊತ್ತೈತೆ ಹೋಗು ನನ್ನ ಗತಕ್ಕೆ. ಮತ್ತಿನ್ನೆಷ್ಟವ? ಒಬ್ರಿಗೆ 2000 ರೂಪಾಯಿ ಕಣಮ್ಮ. 2000 ರೂಪಾಯಿ 2,500 ರೂಪಾಯಿ ಆಯ್ತದೆ. ಏನು 2000 ರೂಪಾಯಿ ಆದದವ ಒಬ್ರಿಗೆ ಒಂದಿನಕ್ಕೆ? ಯವ್ವ 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 ಅದು ಹೆಂಗಿದ್ದದೋ ಏನೋ ಹೋಗತ್ತಾಗಿ. ನಾನು ನನ್ನ ಗಂಡ ನನ್ನ ಮಗ ಎಲ್ಲ ಕರ್ಕೊಂಡೋಗಿದ್ದ ಅಲ್ಲಿ ಒಬ್ರಿಗೆ 5,000 ರೂಪಾಯಿ ಒಂದಿನಕ್ಕೆ. ಹೆಂಗಿತ್ತು ಗೊತ್ತೇ? ಚೆನ್ನಾಗಿರ್ತದೆ ಕಣ್ ನಡಿ ಮುಗಿದ್ ಬರೋಣ. ಅಲ್ಲ ಕಣ್ರಿ ಮಗ 2,000 ರೂಪಾಯಿ ಇದ್ರೆ ಒಂದು ತಿಂಗಳು ಕಾಲ ಮಾಡ್ಬೋದಲ್ಲ, ಸಂಸಾರ ಮಾಡ್ಬೋದು. ನೀವೇಂದ್ರಿಗೆ ಒಂದು ದಿನಕ್ಕೆ 2,000 ರೂಪಾಯಿ ಖರ್ಚು ಮಾಡ್ತೀನಿ ಅಂತೀರಿ? ಈಗ ಎಲ್ಲರೂ ಹಂಗೆ ಯಾಕಂಡು ನಡಿ. ಬರಂಗಿದ್ರೆ ಜಲ್ದಿ ದುಡ್ಡು ಕೊಡು 1,000 ರೂಪಾಯಿ ಅಡ್ವಾನ್ಸ. ಎಲ್ಲ ಬುಕ್ ಮಾಡ್ಕೊತೀನಿ ಹೋಗಿ. ಕಣವ ಎಲ್ಲರೂ ಓದಿರಂಗ್ರೆ ಎಲ್ಲರೂ ಓದ ನಾನು ಬತ್ತೀನಿ ತಗೊಳ್ರಿ. ಅದು ಹೆಂಗಿದ್ದದೋ ಏನು ಮಟ್ ತುಂಬ ಊಟ ಕೊಡ್ತಾನೆ ಚಿಕನು ಮಟನ. ಅಯ್ಯೋ ತಿನ್ನಷ್ಟು ಕಣಮ್ಮ, ನೀ ಎಷ್ಟು ತಿಂತಿದೆ ಅಷ್ಟು ತಿನ್ಬೋದು. ತಿಮ್ಮಕ್ಕ ನೀನು ಓದೇನೆ? ಅಯ್ಯೋ ನಾನಿನ್ನೂ ಇಲ್ಲ ಕಣಮ್ಮ. ನನ್ನ ಮನೆ ಅಪ್ಪನು ನನ್ನ ಮಗನೂ ಕೇಳಬೇಕು. ನೋಡೋಣ ನಡಿರವ. ಜೀವನದಲ್ಲಿ ಎಲ್ಲ ಒಂದೊಂದ್ಸಲ ಅನ್ಭವಿಸ್ಬಿಡ್ಬೇಕು. ನಾನು ಅರ್ಗಿತಿ ಮುಂಡೇನು ಕರಿಬಿಡ್ರಿ ಕಣವ. ಅವಳು ಬಂದರೆ ಲಗ್ಗು ಅಂತ ಕುಣಿತಾಳಲ್ಲ ಅವಳು ಸರಿ ಇಲ್ಲ. ಮನೆ ದಿವಸ ಬೇರೆ ನಮ್ಮ ಕೊತ್ತಿ ಕುಯ್ಕೊಂಡು ತಿಂದ್ಬಿಟ್ಟು ಬೇದಾಗಿ ಹುಚ್ಚಾಡ್ತಿದ್ಲು. ಆಮೇಲೆ ಅಲ್ಲಿ ಬಂದು ಹುಚ್ಚಾಡ್ಕೊಂಡು ಕುತ್ಕೊಂಡಳು. ಕೇಳೋದು ಆಮೇಲೆ ಕೇಳಲಿಲ್ಲ ಅಂತಾಳೆ. ಬಂದ್ರು ಬರಲಿ ಬರ್ದೇ ಇರಿ. ಸರಿ ಕಣವ ಕಡಿಮೆ ಬಂದು ಒಂದು 500 ರೂಪಾಯಿ ಕೊಟ್ಟನು. ಮಿಕ್ಕಿದ್ದ ಒಯ್ತೀವಲ್ಲ ಅವತ್ತು ಕೊಡ್ತೀನಿ ಕಣವ. ಸರಿ ಕಣಮ್ಮ ಆಯಿತು ಕಡಿಮೆ ಬಂದು ಕೊಡು. ಅಲ್ಲ ಕಣಕ್ಕೆ ಲಕ್ಷ್ಮಕ್ಕ ಇತ್ತೀವ ಅಮ್ಮ ಏನು 200 300 ರೂಪಾಯಿ ಕರ್ಕೊಂಡೋದಿರ ಅಂತ ಕೇಳ್ತಾಳಲ್ಲ. ತಗ್ತಗಿ ಇವನೇನು ಇವಳು. ಅವಳಿಗೇನು ಗೊತ್ತು ನಡಿ ಹಳ್ಳಿ ಮುಖ ಉಳ್ಳಿ ಸಾರು. ಆ ಕರೆ ಶಾರದಕ್ಕನ ಒಳಗಿದ್ದಾಳೆ. ನಾ ಬಂದಾಳೆ ಕೇಳೋಣ. ಶಾರದಕ್ಕ ಒಳಗಿದೆಯಾ? ಓ ಹಾಲ್ ವಿಲೇಜ್ ಆಂಟೀಸ್ ಎಲ್ಲ ಬಂದಿದ್ದೀರ ನಮ್ಮನೆ ಹತ್ರ. ಏನಾಗಬೇಕಿತ್ತು? ಏನು ಬೇಕಿತ್ತು? ಇದೇನವ ನಿಮ್ಮ ಮತ್ತೆ ಕರೆದ ನೀನು ಬರ್ತಾ ಇದ್ದೀವಿ ಎಲ್ಲವ? ಮತ್ತೆ ನಮ್ಮ ಮತ್ತೆ ಒಳಗಡೆ ಅಡುಗೆ ಮಾಡ್ತಾ ಇದ್ದಾರೆ. ನಾನು ಹಾಲಲ್ಲಿ ಟಿವಿ ನೋಡ್ತಾ ಇದ್ದೆ ಅಲ್ವಾ, ನೀವು ಕೇಳಿದ ತಕ್ಷಣ ನಾನು ಎದ್ದು ಬಂದೆ. ಏನಾಗಬೇಕಿತ್ತು? ನಿಮ್ಮ ಮತ್ತೆ ಕರೆಯವ ನಿಮ್ಮ ಮತ್ತೆ ಮಾತಾಡಬೇಕಿತ್ತು ಕಣ. ಅದೇನು ಅಂತ ಹೇಳಿ ಆಂಟಿ, ನಾನು ನಮ್ಮ ಅಮ್ಮನಿಗೆ ಹೇಳ್ತೀನಿ ನಮ್ಮ ಅತ್ತೆಗೆ. ಅದೇ ಕಣವ ಹೊಸ ವರ್ಷಕ್ಕೆ ಎಲ್ಲರೂ ರೆಸಾರ್ಟ್ ಹೋಗ್ತಾ ಇದ್ದೀವಿ. ಬಂದಿಯೇನು ಬಂದಳೇನೋ ಅಂತ ಕೇಳೋಣ ಅಂತ ಬಂದಿದ್ದು ಪಾರ್ವತಕ್ಕನ. ಯು ಆರ್ ಆಲ್ ಗೋಯಿಂಗ್ ಟು ರೆಸಾರ್ಟ್? ನೈಸ್ ಡಾ. ಎಲ್ಲ ಹಳ್ಳಿ ಹೆಂಗಸರೆಲ್ಲ ಅಪ್ಡೇಟ್ ಆಗ್ಬಿಟ್ಟಿದ್ದೀರಾ. ಯಾರ್ಯಾರು ಹೋಗ್ತಾ ಇದ್ದೀರಾ? ಯಾವ ರೆಸಾರ್ಟ್ಗೆ ಹೋಗ್ತಾ ಇದ್ದೀರಾ? ಇಲ್ಲ ಕಣವ ಬೈಪಾಸಲ್ಲಿ ಒಂದು ಅದೇ ನಮ್ಮೂರು ಬೈಪಾಸಲ್ಲಿ ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ನೈಸ್. ನಾನು ಬರ್ತೀನಿ. ನಾನು ಮತ್ತೆ ನಮ್ಮ ಮನೆಯವರಿಬ್ಬರು ಬರ್ತೀವಿ. ನಮ್ಮ ಮತ್ತೆ ಏನು ಮಾಡ್ತಾರೋ ಗೊತ್ತಿಲ್ಲ. ನಾನು ಒಂದ್ಸಲ ಅವ್ರು ಕೇಳ್ಬಿಟ್ಟು ಹೇಳ್ತೀನಿ. ಒಳಗಿದ್ರೆ ಕರಿಯಬ್ಬ ಒಂದ್ಸಲ ಕೇಳ್ಬಿಡೋಣ. ಇವಾಗ ಯಾರ್ಯಾರು ಹೋಗ್ತಾ ಇದ್ದೀರಾ? ಎಷ್ಟು ಜನ ಹೋಗ್ತಾ ಇದ್ದೀರಾ? ಯಾವ ಥರ ಅಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇರುತ್ತೆ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿದ್ದೀರಾ ನೀವು? ಸ್ವಿಮ್ಮಿಂಗ್ ಪೂಲ್ಗೆ ಬಟ್ಟೆಯ ಅದಕ್ಕೆ ಯಾಕವ ಗನ್ವಾಗ ಒಂದೊಂದು ಸೀರೆ ಉಟ್ಕೊಂಡು ತಗೊಳವ. ಓ ವಿಲೇಜ್ ಆಂಟೀಸ್, ಸ್ವಿಮ್ಮಿಂಗ್ ಪೂಲ್ಗೆ ಸ್ಯಾರಿ ಹಾಕೊಂಡು ಇಳಿಯೋಕ್ಕಾಗುತ್ತಾ? ಅದಕ್ಕೆಲ್ಲ ಬಟ್ಟೆ ಬರುತ್ತೆ. ಸ್ವಿಮ್ಮಿಂಗ್ ಪೂಲ್ ಬಟ್ಟೆ ಸ್ವಿಮ್ಮಿಂಗ್ ಡ್ರೆಸ್ ಬರುತ್ತೆ, ಅದನ್ನ ತಗೋಬೇಕು. ಕಣೆ ಲಕ್ಷ್ಮಕ್ಕ ನಾನು ಸೊಸೆನೂ ಸ್ವಿಮ್ಮಿಂಗ್ ಪೂಲ್ ಡ್ರೆಸ್ ಹಾಕೊಂಡಿದ್ಲು. ಅಲ್ಲಿ ಬಂದಿದ್ದರೆಲ್ಲ ಬೇರೆ ಬೇರೆ ಬಟ್ಟೆಗಳು ಹಾಕೊಂಡಿದ್ರು. ಮಂಡಿ ಗಂಟ ಅಂಥವು ತಗೋಬೇಕು. ಯವ್ವ ಮಂಡಿ ಗಂಟಲ್ಲಿ ಹಂಗ ಇಕ್ಕಬೇಕೆ? ಯವ್ವ ಹಂಗಾರೆ ನಾನು ಬರಲ್ಲ. ಬಂದ್ರು ನೀನೇನು ಸ್ವಿಮ್ಮಿಂಗ್ ಪೂಲ್ಗೆ ಇಳಿಬೇಡ, ಮೇಲೆ ಇರು ತಕೋ. ಬಂದ್ಮೇಲೆ ಎಲ್ಲಾನು ಎಂಜಾಯ್ ಮಾಡಬೇಕು ಅಜ್ಜಿ. ಅಯ್ಯೋ ಡ್ರೆಸ್ ಫಸ್ಟ್ ಆಮೇಲೆ ನೋಡೋಣ. ಫಸ್ಟು ಸಾರ್ದಕ್ಕನ್ ಕರಿ. ಅತ್ತೆ ನಿಮ್ಮನ್ನ ನೋಡಕ್ಕೆ ಆಲ್ ವಿಲೇಜ್ ಗರ್ಲ್ಸ್ ಬಂದಿದ್ದಾರೆ. ವಿಲೇಜ್ ಆಂಟೀಸ್ ಎಲ್ಲ ಬಂದಿದ್ದಾರೆ. ಬನ್ನಿ ಅವ್ರದ್ದೇನು ಕೇಳಿ ನೀವು. ನಿಮ್ಮನ್ನ ರೆಸಾರ್ಟ್ ಕರ್ಕೊಂಡು ಹೋಗ್ತಾರಂತೆ. ಏನಾಗಿ ದೊಡ್ಡ ಮಸವಾದ ಮುದ್ಕೊಂಡು ನಿಂತ್ಕೆಲ್ಲ ಬೆಳಗ್ಗೆ ನಿಂತ್ಕೆ ನಾನು ಅದೇನು ಕೇಳ್ತೀನಿ ಅವ್ರೆಲ್ಲನೂ. ಯಾಕ್ರವ ಬಾಗಿಲು ನಿಂತ್ಕೊಂಡ್ಬಿಟ್ರಲ್ಲ ಬಂದ್ರವ ಒಳಿಕೆ ಕಪ್ಪು ಕುಡಿಯೋರಂತ ಎಲ್ಲರೂ. ತಿಮ್ಮಜ್ಜಿ ಲಕ್ಷ್ಮಕ್ಕ ಜಯಕ್ಕ ಬಂದ್ರಕ್ಕ ಒಳಿಕೆ. ಯಾಕಕ್ಕ ಎಲ್ಲರೂ ನಮ್ಮ ಹತ್ತಕ್ಕೆ ಬಂದಿದ್ದೀರಲ್ಲ. ಸರ್ದಕ್ಕ ಎಲ್ಲರೂ ತಿದ್ದಕ್ಕೆ ಹೋಗೋಣ ಅಂತಿದ್ದೀವಿ. ಬಂದೇನೇ ಅದೆಂಥದ್ದು ರೆಸಾರ್ಟ್ಗೆ ಹೊಸ ವರ್ಷಕ್ಕೆ? ರೆಸಾರ್ಟು ಹಂಗಾದ್ರೆ ಅದೇ ದೇವಸ್ಥಾನ ಅಜ್ಜಿ. ಇದ್ಯಾವುದು ದೇವಸ್ಥಾನ ಸುತ್ತಮುತ್ತ ಏನಾದ್ರು ದೇವಸ್ಥಾನ ಇಂಥ ಹೆಸರು ದೇವಸ್ಥಾನ ಕೇಳಿಲ್ವಲ್ಲ ಅತ್ತೆ? ಅದು ದೇವಸ್ಥಾನ ಅಲ್ಲ, ಹೋಟ್ಲು. ನಾನು ನಿಮ್ಮ ಮಗ ಲಾಸ್ಟ್ ವೀಕ್ ಹೋಗಿರ್ಲಿಲ್ವಾ? ನಿಮ್ಗೆಲ್ಲ ಫೋಟೋ ಎಲ್ಲ ತೋರಿಸಿದ್ನಲ್ಲ ಸ್ವಿಮ್ಮಿಂಗ್ ಪೂಲ್ದು.
ಯವ್ವ ಮಂಡಿ ಗಂಟೆ ಲಂಗಾಯ್ಕೆ ಓಡಾಡೋದು ಲೇ ನೀವೆಲ್ಲ ಅಲ್ಲಿ ಹೋಯ್ತಾ ಇದ್ದಿರ್ಲೇ ಉಕ್ಕಣಕ ಎಲ್ಲರೂ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ ಹೊಸ ವರ್ಷಕ್ಕೆ ಪಾರ್ಟಿ ಮಾಡಕ್ಕೆ ನೀ ಬರಲ್ವೇ ಅಯ್ಯೋ ಯವ್ವ ಅಲ್ಲಿ ಹೆಂಗಿದ್ದಾಗ ಏನೋ ಏನು ಕತೆನೋ ಅಯ್ಯೋ ಬಡಕಣವ ನಮ್ಮ ಬರಲ್ಲ ನಮ್ಮನೆಲ್ಲ ಯಾರು ಬರಲ್ಲ ಕಂಡವ ಅತ್ತೆ ನೀವು ಹೋಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಹೋಗೋದು ಅಂದ್ರೆ ಹೋಗೋದೆ ಲಕ್ಷ್ಮಕ್ಕ ನಂದೊಂದೊಂದು ನಾನು ಅಡ್ವಾನ್ಸ್ ಇವಾಗಲೇ ಮಾಡ್ಬಿಡ್ತೀನಿ ನಂದು ನೀವು ಹೆಸರು ಬರ್ಕೊಂಬಿಡಿ ಎಲ್ಲ ಕಂತಿಲ್ಲ ಬಿಡಿ ನಾನು ಮಾತಾಡ್ತಲ್ವಲ್ಲ ಇಲ್ಲಿ ನಾನು ಮಾತಾಡಿದಾಗ ಮಧ್ಯಾಹ್ನಕ್ಕೆ ನೀನು ಮಧ್ಯಾಹ್ನ ಬಂದು ತೋರಿಸ್ಬಿಟ್ಟೇನು ಮಾತಾಡೋದಲ್ಲಿ ಇದೇ ಹೇಳ್ಕೊಟ್ರೆ ಹೋಗ್ಬಿಟ್ಟೆ ನಿನಗೆ ನೀನು ಹೇಳ್ತಲ್ವೇ ನಮ್ಮ ಮನೆಯಿಂದ ಯಾರು ಹೋಗಲ್ಲ ಅಂತ ನೀವು ಹೋಗ್ಬೇಡಿ ಅತ್ತೆ ಆದ್ರೆ ನಾನು ಹೋಗ್ತೀನಿ ನಾವು ಓಡಾಡ್ಕೊ ಬರೋದು ನನ್ನ ಮನೇಲಿ ಮಡ್ಕೆ ತಿಕ್ಕೊಂಡ್ ಕುತ್ಕೊಳ್ಳೋನೆ ನಡಿ ನಾನು ಬರ್ತೀನಿ ಕಣ ಲಕ್ಷ್ಮಕ್ಕ ನಂದು ಒಂದು ಆಯ್ಕೊಳ್ಳಿ ಆಗಿದ್ದಾಗ ಅಲ್ಲಿ ಎಷ್ಟು ರೂಪಾಯಿನೇ ಈಗ ಕೊಟ್ಬಿಡ್ತೀನಿ ಹೇಳಿ 2 ವರ್ಷ ಆಗ್ಬೋದು ಕಣಕ್ಕ ಎಲ್ಲರೂ ಹೋಗಿದ್ ಬರೋಣ ಬನ್ನಿ ನಿಮ್ಮ ಸೊಸೆ ನೀನು ಇಬ್ರು ಬನ್ನಿ ಹೆಂಗಸರು ಹೋಗುತ್ತೆ ಬರೋಣ ಕಣ ಯವ್ವ ಒಬ್ರಿಗೆ 2 ವರ್ಷ ಅವ್ರಣ್ಣ ಯವ್ವ ನನ್ನ ಗಂಡನ ಕೇಳಿದ್ರೆ ಕೊಟ್ಟನೆ ನಿನ್ನ ಲಕ್ಷ್ಮಿ ವೈಂಕನಂಗೆ ಆಗ್ತಾನೆ ನನಗೆ ಅತ್ತೆ ನೀವು ದುಡ್ಡು ಯಾಕೆ ಯೋಚನೆ ಮಾಡ್ತೀರಾ ನಾನು ನಿನ್ನ ಮಗನ ಹತ್ರ ಈಸ್ಕೊತೀನಿ ನಾನು ನೀವು ಹೋಗ್ಬಿಟ್ಟು ಬರೋಣ ನಡೀರಿ ಎಂಜಾಯ್ ಮಾಡ್ಕೊಂಡ್ ಬರೋಣ ಅಲ್ಲ ಕಣ್ರವ 500 ರೂಪಾಯಿ ಇದ್ರೆ ಒಂದು ಗ್ರಾಮ್ ಚಿನ್ನ ಬರ್ತದಲ್ರವ ಇದೇನ್ರವ ನೀವು ಹಿಂಗೆ ಖರ್ಚು ಮಾಡಕ್ಕೆ ನಿಂತಿದ್ದೀರಿ ಅಯ್ಯೋ ಸಾಯ ಕಡೆ ಸಲ ಎಂಜಾಯ್ ಮಾಡ್ಕೊಂಬರಂತ ಬಾರಕ್ಕ ಉಕ್ಕಂಶದಕ್ಕ ಲೈಫಲ್ಲಿ ಎಲ್ಲನೂ ಎಂಜಾಯ್ ಮಾಡಬೇಕು ಜೀವನದಲ್ಲಿ ಎಲ್ಲನೂ ನೋಡ್ಬಿಟ್ಟು ಸಾಯ್ಬೇಕು ಅದು ನೋಡಿದೆ ಸತ್ರೆ ಅದ್ರ ಪುತ್ತಕ್ಕೆ ಸಾಯ್ಬೇಕಾಯ್ತದೆ ಕಣ್ಬ ಹೋಗಿದ್ದು ಬರೋಣ ಎಲ್ಲರೂ ನಾನಂತವೇ ಹೋಗ್ಬಿಡೋದು ಅಂದ್ರೆ ಹೋಗೋದೆ ರೆಡಿ ಆಗ್ಬಿಟ್ಟು ಬಂದುಬಿಟ್ರೆ 2 ದಿವಸ ಎಂಜಾಯ್ ಮಾಡ್ಕೊಂಡು ಬಂದ್ಬಿಡ್ಬೇಕು ದುಡ್ಡು ಎಷ್ಟು ಇವತ್ತದೆ ನಾಳೆ ಹೋಯ್ತದೆ ಏನು ಸಿದ್ದರಾಮಯ್ಯ ದುಡ್ಡು ಆಗ್ತಲ್ಲ 200 ರೂಪಾಯಿನ ಗೃಹಲಕ್ಷ್ಮಿ ದುಡ್ಡ ತಗೋಬ ಹೋಗಿದ್ದು ಬರೋಣ ಕಣ ಎಂಜಾಯ್ ಮಾಡ್ಕೊಬರೋಣ ಆಯ್ತು ನಡೀರವ ನೀವೆಲ್ಲ ಹೋಗೋಣ ನಂಗೆ ಅಂದಿನೇನು ನಾನು ಬರ್ತೀನಿ ಕಣ ಹೋಗಿದ್ದು ಬರೋಣ ಫ್ರೆಂಡ್ಸ್ ನಾವೆಲ್ಲ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ನೀವೆಲ್ಲರೂ ಬನ್ನಿ ಬಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್